ಎಲ್ಲರೂ ಬೆಸ್ತರಿಸ್ಕೊಂಡು ಎಲ್ಲರೂ ಕರೆಕ್ಟಾಗಿ ಅದೇ ಸ್ಪಾಟಲ್ಲಿ ಹತ್ತಡಿಗೆ ಕುತ್ಕೊಂಡು ಊಟ ಕಳೆಯ ಅಲ್ಲೇ ಆತಗೆ ಅಲ್ಲಿ ಸಾಬ್ರು ಕಡೆ ಐತೆ ಫಸ್ಟ್ ಹೊಡ್ಕತ್ತಿದೆ. ಚೆನ್ನಾಗಿ ಮಾಡಿರೋದು ಅಣ್ಣ. ನಿಮ್ದು ಬ್ಯಾಗು ಬೇರೆ ಯಾರ್ದ ಬ್ಯಾಗ್ ಯಾರ್ದಾರಾಗಲಿ ಯಾವತ್ತೂ ಬೇರೆಯವ್ರ ಬ್ಯಾಗ್ ಪಕ್ಕ ಕುತ್ಕೋಬಾರ್ದು. ಬೇರೆಯವ್ರ ಪಕ್ಕ ಕುತ್ಕೊಳ್ಳೋರು ಹೇಳ್ತೀನಿ. ಕಾಲು ಮುಗಿದು ನಿಮ್ಮ ತಲೆ ಮೇಲೆ ನನ್ನ ತಲೆ ಮೇಲೆ ನಿಮ್ಮ ಕಾಲು ಇರಲಿ ಅಣ್ಣ, ಗೊತ್ತಿಲ್ಲ ಅಣ್ಣ. ಕುತ್ಕೊಂಡೆ ನಾವು ಇನ್ನೋದು ನನ್ಗೆ ಅನ್ಕೊಂಡಿದ್ದೆ. ಅದು ಕಳ್ಳರ ಮೊದಲನೇ ಲಕ್ಷಣ. ಅದು ಯುವರಾಜ ಸಿಲ್ಸ್ ಕೈ ಬೊಬ್ಬೈತೆ ಆಗಲಿ ಮುಂದೆ ಇಲ್ಲೋಡೋಣ ಹೇಳಿಲ್ವ ಅಲ್ಲೇ ಮಾತಾಡೋಕ್ಕೆ ಆಲ್ರೆಡಿ ಅಲ್ಲಿಂದ ಬಂದೊಳಗರು ದೇವಸ್ಥಾನದೊಳಗಿಂದ ದೇವರು ಇವಮ್ಮ ಇಲ್ಲೆಲ್ಲ ಕುತ್ಕೊಂಡು ಎರಡೋದು ಕಷ್ಟ ಸುಖ ಕೆಡೋದು. ಎಲ್ಲಿವರೆಗೆ ಬಂದವ್ರನ್ನ ಹೇಳಲಿಲ್ವಾ, ಆ ಕಡೆ ಎಂಡಲ್ಲಿ ಫುಲ್ ಎಲ್ಲ ಜಾಗ ಫಿಲಪ್ ಮಾಡ್ಕೊಂಡವ್ರು. ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಎಷ್ಟು ಬೆಂಚ್ 3 ಬೆಂಚ್ ಸ್ಕಿಪ್ ಮಾಡ್ಕೊಂಡವ್ರೆ. ಅಲ್ಲಾಯಿತು, ಇವಾಗ ಇಲ್ಲಿ ಬಂದರು. ಈ ಮಲಿಕಂಡು ಕರೆಕ್ಟಾಗಿ 1 ನಿಮಿಷನೂ ಆಗಿಲ್ಲ. ನೇಸರ್ ಸುಮ್ಮನೆ ಬೇಕಂತ ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಬಂದು ಪಕ್ಕ ಕೂತ್ಕೊಂಡು ಮಾತಾಡಿದ್ದು. ಊಟ ಗೀಟ ಮಾಡ್ತಾರೆ ಲೇಟ್ ಆಗುತ್ತೆ. ರೇಸರ್ ಅಂತ ಅವನು ತಿಕ್ಕ ತೋರಿಸ್ತಾ ಇರೋದು ನಿಂತ್ಕೊಂಡ ಸುಮ್ಮನೆ ಎಚ್ಚರ ಮಾಡೋದಕ್ಕೆ ಅಷ್ಟೆ. ನಾನು ಮಲಗಿದ್ನಲ್ಲ, ಸುಮ್ಮನೆ ಎಚ್ಚರ ಮಾಡೋದಕ್ಕೆ ಬಂದಿರುತ್ತೆ. ಅಲ್ಲಿಂದ ಹೋಗ್ತಾನೆ ಡೈರೆ ನೋಡೋದ ಎಲ್ಲಿವರೆಗೂ ಹೋಗ್ತಾನೆ. ಅಲ್ಲೇ ಮಲಗ್ತೀನಿ ಹಾಕೊಂಡು ಹೋದ. ನಾನು ಮಲಗ್ತಿದ್ನಲ್ಲ ಆ ಜಾಗದಲ್ಲಿ ಮಲಗಿಕೊಳ್ಳೋಕೆ ಟ್ರೈ ಮಾಡ್ತಾನೆ ಅಂದ್ಕೊಳ್ತೀನಿ. ಇಲ್ಲ, ಮುಂದಕ್ಕೆ ಪಾಸ್ ಆಗ್ತಾಯಿದ್ದಾನೆ ಅಲ್ಲಿಗ. ಅವ್ರದ್ದೇನು ಕತೆ ಅಂದರೆ, ನಾನು ಮಲಗೋದಕ್ಕಿಂತ ಮುಂಚೆ ನಾನು ಮಲಗೋ ಜಾಗದಲ್ಲಿ ಅವರು ಕುತ್ಕೊಂಡಿದ್ದು ಹೋಗಬೇಕು ಅಥವಾ ಮಲಗಿದ್ದು ಹೋಗಬೇಕು ಅಷ್ಟೇ. ಅವರು ಇಂಟೆನ್ಷನ್ ಆಗಿತ್ತು. ನಾನು ಖಾಲಿ ಇದ್ದಿದ್ದ ಜಾಗದಲ್ಲಿ ಮಲಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ನೀರು ತೊಗೊಬರೋಕ್ಕೆ ಹೋದ ಸಮಯದಲ್ಲಿ ಬಂದು ಮಲಿಕೋಗ್ಬಿಟ್ರು. ಜೊತೆಗೆ ಕುತ್ಕೊಂಡು ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಗಲಾಟೆ ಮಾಡ್ತಾ ಇರೋದು ಅಷ್ಟೇ. ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಇವುಗಳು ಅನ್ನೋದಕ್ಕೆ ಇದೇ ಒಂದು ಕಾಂಕ್ರೀಟ್ ಎವಿಡೆನ್ಸ್ಗಳಾಗುತ್ತೆ. ಪರಮ ಮುಂಚೆ